ಕೂಡ ಬಿಜೆಪಿಗೆ ಕ್ರೆಡಿಟ್ ಹೋಗುವಂತದ್ದು. ಒಂದ್ ಕಡೆ ಅಶೋಕ್ ಅವ್ರು ಹೇಳ್ತಾರೆ ಯತ್ನಾಳ್ ಗೌಡ್ರು ನಾ ಸ್ಟಾರ್ಟ್ ಮಾಡಿದ್ರು ಕ್ರೆಡಿಟ್ಗೋಸ್ಕರ ಪಕ್ಷ ನೋಡ್ರಿ, ಬೇರೆ ಯತ್ನಾಳಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಯಾರ ಕ್ರೆಡಿಟ್ ತೆಗೆದುಕೊಳ್ಳಿ, ಅದ್ರ ಬಗ್ಗೆ ನಂದೇನು ಪ್ರಶ್ನೆ ಇಲ್ಲ. ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಕ್ರೆಡಿಟ್ ತೆಗೆದುಕೊಳ್ಳೋಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇಲ್ಲ, ರೈತರು ಹೋರಾಟ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ರೈತರ ಪರವಾಗಿದೆ. ರೈತರಿಗೆ ಅನ್ಯಾಯ ಆಗೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆ ವಿಚಾರವಾಗಿ ನಮ್ದು ಸ್ಪಷ್ಟತೆ ಇದೆ. ಹಾಗಾಗಿ ನಾವು ಹೋರಾಟವನ್ನ ಕೈಗೆತ್ಕೊಂಡಿದ್ದೀವಿ. ಮಾಡಿದಿರಿ, ಯಾರೋ ಒಬ್ರಿಬ್ರಿಲ್ಲ ಅಂತೇಳಿ ಸಂಘಟಿತ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ? ಇವತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ತಂಡ ಮಾಡಿದ್ದೇವೆ, ನನ್ನ ನೇತೃತ್ವದಲ್ಲಿ ಒಂದು ತಂಡ ಇದೆ, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇದೆ, ಎಲ್ಲಾ ಶಾಸಕರು ಮಂತ್ರಿಗಳು ಯತ್ನಾಳ್ ಆದೇಗ ಎಲ್ಲರೂ ಕೂಡ ತಂಡದಲ್ಲಿದ್ದಾರೆ. ಹಾಗಾಗಿ ತಂಡ ಇಲ್ಲ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ? ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇರ್ತಾರೆ. ನೋಡ್ರಿ, ರೈತರ ವಿಚಾರ ಬಂದಾಗ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು, ನಮ್ಮ ವಿರೋಧ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ. ಯಡಿಯೂರಪ್ಪನವರು ಕೂಡ ಯಾವತ್ತೂ ಕೂಡ ರೈತರ ಪರವಾಗಿ ಹೋರಾಟನ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ಯಡಿಯೂರಪ್ಪನವರು ರೈತರ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ರೈತರ ಪರವಾಗಿ ಅನೇಕ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಪಕ್ಷ ಅಂತೇಳಿ ರೈತರು ಕೂಡ ಇವತ್ತು ಭಾವಿಸ್ಕೊಂಡಿದ್ದಾರೆ. ರೈತರು ಇವತ್ತು ಸಂಕಷ್ಟದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯನೂ ಕೂಡ ಇದೆ. ರೈತ ಪರವಾಗಿ ನಿಲ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಆದ್ಯತೆ ಇದೆ. ಹಾಗಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ವಿಜೇಂದ್ರ ಅವ್ರನ್ನ ಯಾಕೆ ಸರ್ ಈ ರೀತಿ ಅಧ್ಯಕ್ಷ ರಾಜ್ಯಾಧ್ಯಕ್ಷ ನಿಮ್ಮ ತಂಡಕ್ಕೆ ಅಪ್ಪ ಅಮ್ಮನೂ ಇಲ್ಲ ಅಮ್ಮನೂ ಇಲ್ಲ ಈಗ ಯಾರು ಅನಾಥರಾಗ್ತಾರೆ ಅಂತೇಳಿ ಬರೋದ್ರಿಂದಲೂ ಗೊತ್ತಾಗ್ತದೆ. ನಾನು ಇನ್ನೇನು ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು ಒಗ್ಗಟ್ಟಾಗಿದ್ದೇವೆ. ರೈತರ ವಿಚಾರದಲ್ಲಿ ಒಟ್ಟಾಗಿ ನಾವು ಸೇರಿ ಹೋರಾಟ ಮಾಡ್ತೇವೆ.